ಹಲೋ ಹಾಯ್ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿರೋ ವೀಡಿಯೋಸ್ನ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆನ ಶುರು ಮಾಡೋಣ ಬನ್ನಿ. ಅವ್ರು ಹೋದ ಕ್ಷಣಗಳ ನಂತರ ಆದಿ ಗೋಳಿಯಂತೆ ಒಳ ನುಗ್ಗಿ ಬಂದಿದ್ದ. ಸುತ್ತಲೂ ನೋಡಿದವನಿಗೆ ಸೋಫಾದಲ್ಲಿ ಕೂತಿದ್ದ ಕೃತಿ ಕಣ್ಣಿಗೆ ಬಿದ್ದಾಗ ಬಿರು ಬಿರುನೆ ಅವಳತ್ತ ಧಾವಿಸಿ ಬಂದು ಅವಳ ಮುಂದೆ ನಿಂತಿದ್ದ. ಶಕ್ತಿ ಇದ್ದರೆ ತನ್ನ ನೋಟದಿಂದಲೇ ಅವಳನ್ನು ಸುಟ್ಟು ಬಿಡ್ತಿದ್ನೇನೋ. ಅವನತ್ತಲೇ ಬೆದರಿದ ಕಣ್ಗಳಿಂದ ನೋಡ್ತಾ ಕುಳಿತಲ್ಲಿದ್ದಲೇ ಅವಳು ದಿಢೀರ್ನೆ ಎದ್ದು ನಿಂತಿದ್ಲು. ಅವನ ಕಣ್ಗಳು ಬೆಂಕಿಯ ಉಂಡೆಯಂತೆ ಭಾಸವಾಗ್ತಿತ್ತು. ಸರಿಯಾದ ಊಟ ನಿದ್ರೆಗಳಿಲ್ಲದೆ ಸ್ವಲ್ಪ ಸೊರಗು ಹೋಗಿದ್ದ ದೇಹ, ತೆಗೆಯದೆ ಹಾಗೆ ಬಿಟ್ಟಿದ್ದ ಗಡ್ಡೆಗಳಿಂದ ರೋಗಿಯಂತೆ ಕಾಣ್ತಿದ್ದವಳನ್ನು ಅವಳು ಒಮ್ಮೆ ತನ್ನ ನೋಟದಿಂದಲೇ ಸವರಿದ್ಲು. ಆದರೆ ತುಂಬು ರೋಷದಿಂದ ಅವಳನ್ನೊಮ್ಮೆ ನಖಶಿಖಾಂತ ನೋಡಿದವನು ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ಜೋರಾಗಿ ಚಪ್ಪಾಳೆ ಹೊಡೆಯುತ್ತಾ, ಆಹಾ, ಎಲ್ಲ ಹೆಣ್ಮಕ್ಳು ಸೊಸೆ ಅಂದರೆ ಹೇಗಿರಬೇಕು ಅಂತ ನಿನ್ನನ್ನು ನೋಡಿ ಕಲಿಬೇಕು ಕಣೆ. ನಾವೆಲ್ಲರೂ ಅಲ್ಲಿ ಸತ್ತು ಸತ್ತು ಬದುಕ್ತಾ ಇದ್ರೆ ಇಲ್ಲಿ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಏನೂ ಆಗೇ ಇಲ್ವೇನೋ ಅನ್ನೋ ಥರ ಎಷ್ಟು ಆರಾಮವಾಗಿ ಕೂತು ಹಾಲು ಕುಡಿತಾ ಟಿ ವಿ ನೋಡ್ತಿದ್ಯಾ ನೋಡು. ಥೂ, ನಿನ್ನಂಥವ್ರಿಗೆ ಯಾಕೆ ಬೇಕು ಮದುವೆ, ಗಂಡ, ಸಂಸಾರ ಅಂತ? ಏನೋ ಶೋಕಿಗೆ ಮದುವೆ ಆಗಿಬಿಡ್ತೀರಾ, ಅದು ತೀರಿದ ಮೇಲೆ ಹೀಗೆ ಸುಮ್ಮನೆ ಜಗಳ ಆಡಿಕೊಂಡು ಬ್ಯಾಕ್ ಟು ಪೆವಿಲಿಯನ್ ಅಂತ ತವರಿಗೆ ಬಂದುಬಿಡ್ತೀರಾ. ಮದುವೆ ಸಂಸಾರಗಳಂಥ ಪವಿತ್ರ ಸಂಬಂಧ ನಿಮ್ಮಂಥವ್ರ ಪಾಲಿಗೆ ಆಟದ ಅಂಗಳ. ಸಂಬಂಧಗಳನ್ನೋದು ಆಟದ ವಸ್ತು. ಅವನು ಕ್ರೋಧದಿಂದ ಆಡ್ತಿದ್ದ ಮಾತುಗಳನ್ನು ಅವಳು ಭಯ ಆತಂಕಗಳಿಂದ ನಿಂತು ಅವನತ್ತಲೇ ನೋಡ್ತಾ ಕೇಳಿಸ್ಕೊಳ್ತಿದ್ದಾಳೆ. ಇದವಳಿಗೆ ನಿರೀಕ್ಷಿತವೂ ಆಗಿತ್ತು. ಅಂದೇ ಬರ್ತೇನೆಂದು ನಿರೀಕ್ಷಿಸಿದ್ಲು. ಆದರೆ ಸ್ವಲ್ಪ ತಡವಾಗಿ ಬಂದಿದ್ದಾನಷ್ಟೆ. ಅಲ್ಲಿಗಂದು ಇಲ್ಲಿ ನಡೆದ ಮಾತುಗಳನ್ನೆಲ್ಲವೂ ಇವನ್ ಕಿವಿಯನ್ನು ಇಂದು ತಲುಪಿದೆ ಎನ್ನುವುದು ಅವಳಿಗೆ ಖಚಿತವಾಯಿತು. ಆಡಲಿ, ಏನೇನು ಹೇಳಬೇಕನ್ನಿಸ್ತತೆಯೋ ಎಲ್ಲನೂ ಹೇಳಿ ಮುಗಿಸ್ಲಿ, ಕೊನೆಯಲ್ಲಿ ನಾನು ಮಾತಾಡ್ತೀನಿ ಅಂತ ನಿರ್ಧರಿಸಿದವಳ ಮನದಲ್ಲೀಗ ಸ್ವಲ್ಪ ಆತಂಕ ಕಡಿಮೆಯಾಗಿ ಸುತ್ತಲೂ ಒಮ್ಮೆ ನೋಡಿದವಳಿಗೆ ಶಾಂತಮ್ಮ ಆತಂಕದಿಂದ ತಮ್ಮೆಡೆಗೆ ನೋಡ್ತಾ ನಿಂತಿರೋದು ಕಂಡು, ಆಂಟಿ, ನೀವು ಅಡುಗೆ ಮಾಡಿ ಹೋಗಿ ಅಂದಾಗ ಅವರು ಗೊಂದಲದಿಂದಲೇ ತಲೆಯಾಡಿಸಿ ಒಳಸರಿದಿದ್ರು. ಓಹೋ, ಕೆಲಸದವ್ರ ಎದುರಿಗೆ ಮರ್ಯಾದೆ ಹೋಗಬಾರ್ದು ಅಂತನಾ ಅಂತ ವ್ಯಂಗ್ಯವಾಗಿ ಕುಟುಕ್ದವನು, ಥೂ, ಅದು ಬೇರೆ ಕೇಡು ನಿನಗೆ ಅಂತ ಬೈತಾ, ಅವತ್ತು ನನ್ನ ತಂದೆಗೆ ಏನೇ ಅಂದೆ ನೀನು? ಒಂದಿನವಾದರೂ ನನ್ನ ವಿಚಾರಿಸ್ಕೊಂಡ್ರ ಅಂದಂತೆ? ಏನು ಮಹಾರಾಣಿ ಮೊಮ್ಮಗಳು, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ದಿನ ಇವಳನ್ನ ವಿಚಾರಿಸ್ಕೊಂಡು ಕೂತಿರ್ಬೇಕಂತೆ. ಏನು ಅದನ್ನೆಲ್ಲ ದಿನ ಬಾಯ್ಬಿಟ್ಟು ಹೇಳಬೇಕಾ? ಅವರು ಈ ಸಿಟಿ ಜನದ ಥರ ದಿನವೆಲ್ಲ ಬಣ್ಣದ ಮಾತುಗಳನ್ನ ಆಡ್ತಾ ಕೂರೋರಲ್ಲ. ಅವರ ಪ್ರೀತಿ ಕಾಳಜಿ ಏನಿದ್ರು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಒಂದು ನಿಮಿಷ ಅದೇನೋ ಯಾರಾದರೂ ಹೃದಯ ಬಗೆದು ನೋಡ್ತಾರಾ? ಹೊರಗೆ ಸರಿಯಾಗಿ ಮಾತಾಡಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಡೈಲಾಗ್ಸ್ ಹೊಡೆದಿಯಂತೆ. ಹೌದೇ, ನಾವು ಯಾವತ್ತೂ ಹೀಗೆ ಇರೋದು, ಮುಂದೇನು ಹಾಗೆ ಇರ್ತೀವಿ. ನೀನು ಹೇಳ್ದಂಗೆಲ್ಲ ನಾವು ಇರೋಕ್ಕಾಗಲ್ಲ, ಕುಣಿಯೋಕ್ಕೆ ಆಗೋಲ್ಲ. ಏನು ಮಾಡ್ಕೋತೀಯ ಮಾಡ್ಕೊ ಹೋಗಿ. ಮತ್ತು ನಮ್ಮ ಅಪ್ಪಂಗೆ ಏನೇ ಹೇಳಿದೆ ನೀನು? ಸುತ್ತಮುತ್ತ ಕೆಲ್ಸಕ್ಕೆ ಬಾರದ ಜನಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರಾ ಅಂತೇನೋ ಬೊಗಳ್ದಂತೆ. ಹೌದೇ, ಅವರು ಹಾಗೆ ಹೆಂಗಿರಬೇಕು ಏನು ಮಾಡಬೇಕು ಅಂತ ನಿನ್ನಂಥ ಬಚ್ಚಾಗಳಿಂದ ಹೇಳಿಸ್ಕೊಳ್ಳೋ ದರ್ದಿಲ್ಲ ಅವ್ರಿಗೆ. ನಿಂಗೇನು ಗೊತ್ತು? ಬ್ಯಾಂಕ್ ಬ್ಯಾಲೆನ್ಸ್, ದೊಡ್ಡ ಮನೆ, ದೊಡ್ಡ ಕೆಲಸ ಇಟ್ಕೊಂಡಾದ ತಕ್ಷಣವೇ ಯಾರು ದೊಡ್ಡ ಮನುಷ್ಯರು ಅನ್ನಿಸ್ಕೊಳ್ಳಲ್ಲ. 4 ಜನರ ಸಂಪರ್ಕ, ಜನಬಳಕೆ ಇರಬೇಕು. ಹಣನ ಯಾರು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಕೊಳ್ಬೋದು. ಆದರೆ 4 ಜನ ಗಳಿಸೋದಕ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹಿಂದೆ ಮುಂದೆ ಯಾರೂ ಇಲ್ಲದೆ ಒಂಟಿ ಗೂಬೆ ಥರ ಬೆಳೆದಿರೋ ನಿನಗೆ ಹೇಗೆ ಗೊತ್ತಾಗಬೇಕು? ಅಷ್ಟಕ್ಕೂ ನಿಮ್ಮ ಮನೇಲಿರೋರು ನೀವು 3 ಜನ, ಬಾವಿಯೊಳಗಿನ ಕಪ್ಪೆಗಳು ನೀವು. ಇಷ್ಟೇ ನಿಮ್ಮ ಪ್ರಪಂಚ. ಹಂಗಿಸ್ದವನು ಅಂದಹಾಗೆ, ಅದೇನೋ ಹೇಳ್ದಂತೆ ನಿಮ್ಮ ಮಗನಿಗೂ ನಿಮ್ಮದೇ ಬುದ್ಧಿ, ಫ್ರೆಂಡ್ಸ್ ಅಂದರೆ ಪ್ರಾಣ, ಹಾಗೆ ಹೀಗೆ ಅಂತೆಲ್ಲ ಬೊಗಳ್ದಂತೆ. ಹೌದು ಕಣೆ, ನನಗಿವತ್ತು ಇಷ್ಟು ಕಷ್ಟಗಳ ಮೇಲೆ ಕಷ್ಟಗಳು ಬಂದರೂ ನಾನಿನ್ನೂ ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೀನಂದರೆ ಅದಕ್ಕೆ ಅವ್ರುಗಳೇ ಕಾರಣ. ಅವರು ನೀಡ್ತಿರೋ ಬೆಂಬಲ, ಸಹಾಯ, ಧೈರ್ಯ, ಸಾಂತ್ವನಗಳಿಂದಲೇ ನನಗೆ ಶಕ್ತಿ. ನಾನಿಷ್ಟು ಕಷ್ಟದಲ್ಲಿರುವಾಗ ನನಗೋಸ್ಕರ ಬಡ್ದಾಡ್ತಿರೋದು ಕೇವಲ ಅವರೊಬ್ಬರೇ. ಸ್ವಂತ ಮಾವ ಆಸ್ಪತ್ರೆಯಲ್ಲಿ ICUನಲ್ಲಿ ಅಷ್ಟು ಸೀರಿಯಸ್ ಆಗಿ ಕಂಡೀಷನಲ್ಲಿದ್ದರೂ ಒಂದೇ ಒಂದು ಸಾರಿನಾದರೂ ನೋಡೋಕ್ಕೆ ಬಂದಿದೆಯೇನೆ? ಅಷ್ಟೆಲ್ಲ ಮಾತಾಡಿ ಎಲ್ಲರ ಕರ್ತವ್ಯ ಜವಾಬ್ದಾರಿಗಳು ಏನು, ಹೆಂಗಿರಬೇಕು ಅಂತೆಲ್ಲ ನೆನಪಿಸ್ತಾ ದೊಡ್ಡದಾಗಿ ಭಾಷಣ ಬಿಗಿದೆಯಲ್ಲ, ಇದೆಲ್ಲ ಗೊತ್ತಾಗಲ್ವ ನಿನಗೆ? ಹಾಂ, ಅಷ್ಟಕ್ಕೂ ನಮ್ಮಪ್ಪನ ಅನ್ನೋಕೆ ನಿನಗೇನೇ ಇದೆ ಅಧಿಕಾರ? ಯಾವತ್ತಾದರೂ ಅವ್ರ ಸೇವೆ ಮಾಡಿದ್ಯಾ? ಒಂದಿನವಾದರೂ ಅವ್ರ ಜೊತೆ ಜವಾಬ್ದಾರಿ ಇರೋ ಸೊಸೆ ಥರ ನಡ್ಕೊಂಡಿದ್ಯಾ? ಅಷ್ಟಕ್ಕೂ ಅವ್ರನ್ನ ಕಂಡ್ರೆ ನಿನಗೆ ಯಾಕೆ ಅಷ್ಟು ಉರಿ? ಏನು, ಅವರೇನಾದರೂ ನಿಮ್ಮ ಅಪ್ಪನ ಗಂಟು ತಿಂದಿದ್ರಾ? ಮದುವೆಗೆ ಮುಂಚೆ ವರದಕ್ಷಿಣೆ, ವರೋಪಚಾರ ಅಂತ ಏನಾದರೂ ನಿಮಗೆ ಕಾಟ ಕೊಟ್ಟಿದ್ದಾರಾ? ಇಲ್ಲ. ಮದುವೆ ಆದಮೇಲೆ ಆಸ್ತಿ, ಹಣ ಬೇಕು ಅಂತ ನಿನಗೇನಾದರೂ ಕಿರುಕುಳ ಕೊಟ್ಟು ತವರಿಗೆ ಓಡಿಸಿದಾರಾ?
ಇಲ್ಲ ನಿನ್ನ ಥರ ಚುಚ್ಚು ಮಾತಾಡಿ ನೋಯಿಸಿದಾರಾ? ಏನೇ ಹಂಗೆ ಮುಖ ನೋಡ್ತಾ ಇದೆಯಾ? ಇಲ್ಲ ತಾನೇ, ಹಾಗೇನೂ ಮಾಡಿಲ್ಲ ತಾನೇ? ಮತ್ತ್ಯಾಕೆ ನಮ್ಮ ಅಪ್ಪಂಗೆ ಅಷ್ಟೆಲ್ಲ ಅಂದು ಕಳಿಸಿದೀಯಾ? ಅದು ಅವ್ರ ಮಗ ನಾನೇನು ಹೆಂಗೆ ಅಂತ ಗೊತ್ತಿದ್ದು ಅಷ್ಟೆಲ್ಲ ಪೊಗರಿನಿಂದ ಮಾತಾಡ್ತಿದ್ಯಾ ಅಲ್ವಾ? ಓಹೋ, ನೀನೇನು ಜುಜುಬಿ 20 ಲಕ್ಷ ಕೊಟ್ಟೆ ಅಂತ ತಾನೇ ಅಷ್ಟೆಲ್ಲ ಮಾತಾಡಿದ್ದು? ಏನು ಮಹಾ ದುಡ್ಡು ಕೊಟ್ಬಿಟ್ಟು ದೊಡ್ಡ ಉಪಕಾರ ಮಾಡಿದ್ದೀನಿ ಅಂದ್ಕೊಂಡ್ಯಾ? ಹಣ ಕೊಟ್ಟ ತಕ್ಷಣ ಎಲ್ಲರೂ ನಿನ್ನ ಗುಲಾಮ್ರು, ಏನಂದ್ರೂ ಅನ್ನಿಸ್ಕೊಳ್ತಾರೆ, ಬೈದ್ರು ಬೈಸ್ಕೊಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದನ್ನು ಕೇಳೋದೇನು, ನೀನು 100ಕ್ಕೆ 100ರಷ್ಟು ಹಾಗೆ ಅಂದ್ಕೊಂಡಿರೋದು. ಯಾಕೆ ಮಾತಾಡೋಕ್ಕೆ ಬಾಯಿ ಬರ್ತಿಲ್ಲ ಅಲ್ವಾ? ಮುಖ ಇದ್ರೆ ತಾನೇ ಮಾತಾಡೋಕ್ಕೆ ಅಂದವನು ಅವಳ ಮತ್ತಷ್ಟು ಸನಿಹಕ್ಕೆ ಬರತೊಡಗಿದಾಗ ಅವಳೀಗ ಬೆದರಿ ತನ್ನ ಹೆಜ್ಜೆಯನ್ನು ಹಿಂದಿಕ್ಕ ತೊಡಗಿದ್ಲು. ಆಗ ಸರಕ್ಕನೆ ಅವಳ ಮುಖದ ಮೇಲೆ ತಾನು ತಂದಿದ್ದ ಹಣದ ಬ್ಯಾಗನ್ನು ಎಸ್ತವ. ಥೂ, ಯಾವ ನಾಯಿಗೆ ಬೇಕೆ ನಿನ್ನ ಋಣ? ತಗೊಂಡು ಸಾಯಿ ನಿನ್ನ ಹಣ. ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ, ಎಣಿಸ್ಕೊಂಡು ಮೈ ಮೇಲೆ ಸುರ್ಕೋ. ನಾನು ನೋಡ್ತೀನಿ ಹೋಗಬೇಕಾದ್ರೆ ಇದನ್ನೆಲ್ಲ ಹೊತ್ಕೊಂಡು ಹೋಗ್ತೀನೋ ಅಂತ. ಅಪ್ಪಪ್ಪ, ಅವನೆಷ್ಟು ಕಠಿಣವಾಗಿ ಹೀನಾಯವಾಗಿ ಮಾತಾಡ್ತಿದ್ದ ಅಂದರೆ ಅದನ್ನು ಕೇಳ್ತಿರೋರು ಅವಳ ಕಣ್ಣುಗಳಿಂದ ಸತತವಾಗಿ ನೀರು ಹರಿಯುತ್ತಲೇ ಇದೆ. ಅವನ ಕಟ್ಟು ನುಡಿಗಳನ್ನು ಕೇಳಿಯೋ ಜ್ವರದಿಂದ ಬಳಲಿದ ನಿಶಕ್ತಿಗೋ ಅವಳ ತಲೆ ಗೆರ್ರಂತ ತಿರುಗತೊಡಗಿತು. ಓಹ್, ನನ್ನಿಂದಂತೂ ಇವ್ರನ್ನ ಸಂಭಾಳಿಸೋಕ್ಕಾಗ್ತಿಲ್ಲ. ನೀವೇ ಸ್ವಲ್ಪ ಬುದ್ಧಿ ಹೇಳಪ್ಪ. ಕೇಳ್ತಾರೇನೋ ನೋಡೋಣ. ನಿಮಗೆ ಸರ್, ಮೇಡಮ್, ಯಾರು ವಿಡಿಯೋ ಕೇಳ್ತಿದ್ದೀರಾ ಅವ್ರಿಗೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಇವರಿಗೆ. ಕೃತಿ, ಏನಾಯಿತು ಪುಟ್ಟ ಅಂತ ಗಾಬರಿಯಿಂದ ಕೂಗ್ತಾ ಮಗಳಡಿ ಧಾವಿಸಿ ಬಂದಿದ್ರು ಸುಹಾಸಿನಿ. ಅವರು ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಕಾಲೇಜ್ನಿಂದ ಮನೆಗೆ ಮರಳಿದ್ರು. ತೆರೆದ ಬಾಗಿಲಲ್ಲಿ ನಿಂತು ಆದಿತ್ಯನ ಆರ್ಭಟವನ್ನು ನೋಡಿ ಒಂದು ಕಡೆ ಅವರು ತಮ್ಮೆದುರು ಇದುವರೆಗೂ ಅಷ್ಟೊಂದು ಸೌಮ್ಯವಾಗಿ ನಡ್ಕೊಳ್ತಿದ್ದ ಆದಿತ್ಯ ತಮ್ಮ ಮಗಳೊಂದಿಗೆ ಇಷ್ಟೊಂದು ಒರಟಾಗಿ ವರ್ತಿಸ್ತಾನ ಅಂತ ದಂಗಾಗಿಬಿಟ್ಟಿದ್ರೆ, ಮತ್ತೊಂದೆಡೆ ನಿಜ, ಕೃತಿ ಆದಿತ್ಯನ ಬಗ್ಗೆ ಹೇಳಿದ್ದೆಲ್ಲ ನಿಜ. ಅದಕ್ಕಾಗಿ ತಮ್ಮ ಮಗಳು ಅವನ ವರ್ತನೆಯಿಂದ ರೋಸ್ ಹೋಗಿ ಅವ್ರ ಮನೆ ಬಿಟ್ಟು ಬಂದಿರೋದು, ಅವಳು ಸರಿಯಾದ ನಡೆಯನ್ನೇ ತೆಗೆದುಕೊಂಡಿದ್ದಾಳೆ ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಕೃತಿ ಕೈ ಹಿಡಿದು ಅವಳನ್ನು ಸೋಫಾದಲ್ಲಿ ಕೂರಿಸಿದವರು, ನೀನು ಹೆಚ್ಚು ಆಯಾಸ ಮಾಡ್ಕೋಬೇಡ ಬೇಬಿ, ಇವತ್ತು ತಾನೇ ಜ್ವರ ಬಿಟ್ಟಿದೆ, ನಾನು ಮಾತಾಡ್ತೀನಿ ಅಂತ ಈಗ ಆದಿತ್ಯನೆಡೆಗೆ ತಿರುಗಿದ್ರು. ಹಾಗಂದಾಕ್ಷಣ ಆದಿ ಒಮ್ಮೆ ಕೃತಿಯತ್ತ ಪರೀಕ್ಷೆ ನೋಟ ಬೀರ್ತವ. ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಡಲಿಕ್ಕನುವಾದವ. ಇಬ್ಬರ ನೋಟವು ಅವನತ್ತಲೆ. ಆದಿ, 1 ನಿಮಿಷ ನಿನ್ನ ಹತ್ರ ನಾನು ಮಾತಾಡಬೇಕು. ಸುಹಾಸಿನಿಯವರ ದನಿಯಲ್ಲಿ ಗಾಂಭೀರ್ಯತೆ. ಆಗಲೇ ಬಾಗಿಲ ಬಳಿ ಇದ್ದವನು ತಡೆದು ನಿಲ್ಲಿಸ್ತು. ಯಾಕಾದಿ, ನನ್ನ ಮಗಳನ್ನ ಇಷ್ಟೊಂದು ಹೀನಮಾನವಾಗಿ ಬೈತಾ ಇದೆಯಾ? ಮೊದಲೇ ಅವಳು ಜ್ವರದಿಂದ ನರಳ್ತಾ ಇದ್ದಾಳೆ. ಹೀಗೆಲ್ಲ ಮಾತಾಡಿ ಅವಳ ಮನಸ್ಸಿಗೆ ಯಾಕೆ ಮತ್ತಷ್ಟು ನೋವು ಕೊಡ್ತೀಯಾ? ಅದೇನೇ ಸಮಸ್ಯೆ ಇದ್ದರೂ ಕೂತು ನಿಧಾನವಾಗಿ ಮಾತಾಡಿ ಪರಿಹರಿಸ್ಕೊಳ್ಬೋದು ತಾನೇ. ಅದಕ್ಕೆ ಇಷ್ಟೊಂದು ಕೂಗಾಡೋದು ಅವಶ್ಯಕತೆ ಇದೆಯಾ? ಅವರು ನಿಷ್ಠೂರವಾಗಿ ಹೇಳಿದಾಗ ಆದಿ, ಓಹೋ, ನಿಮ್ಮ ಮಗಳಿಗೊಂದು ಸಣ್ಣ ಜ್ವರ ಬಂದಿರೋದಕ್ಕೆ ನಿಮಗಿಷ್ಟು ತಳಮಳವಾಗ್ತಾ ಇದೆಯಲ್ಲ, ಹಾಗಾದರೆ ಇವಳಿಂದ ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ನನಗೆಷ್ಟು ನೋವು ಸಂಕಟವಾಗಿರ್ಬೋದು ಅನ್ನೋದು ಮಾತ್ರ ನಿಮ್ಗೆ ಅರ್ಥವಾಗೋಲ್ಲ ಅಲ್ವಾ? ಏನಂದ್ರಿ? ನಿಧಾನವಾಗಿ ಮಾತಾಡಬೇಕಾ? ನಾನು ಮತ್ತೆ ಅವತ್ತು ನನ್ನ ಅಪ್ಪ ಅಮ್ಮ ನಿಧಾನವಾಗಿ ಮಾತಾಡಿ ಅವ್ರು ಮಾಡೋದು ತಪ್ಪಿಗೆ ಭಾರಿ ಭಾರಿ ಕ್ಷಮೆ ಕೇಳಿ ಇವಳನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ತಾನೇ ಬಂದಿದ್ರು. ಅವತ್ತು ನಿಮ್ಮ ಮಗಳು ಅವ್ರ ಹತ್ರ ಸಮಾಧಾನವಾಗಿ ಮಾತಾಡಿದ್ಲಾ? ಹಾಂ, ಇಲ್ವಲ್ವಾ? ದೇವ್ರಂತ ನನ್ನ ತಂದೆನ ಅದೆಷ್ಟು ಹೀನಯವಾಗಿ ಬೈದು ಕಳಿಸಿದಾಳೆ. ಹಾಗಿದ್ಮೇಲೆ ನಾನು ಯಾಕೆ ಇವಳ ಹತ್ರ ನಿಧಾನವಾಗಿ ಮಾತಾಡಬೇಕು? ಇವಳಿಗೆ ಇದ್ದಂತೆ ನಮಗೂ ರೋಷ ವೇಷ ಇರಲ್ವಾ? ನನಗೆ ಬುದ್ಧಿ ಹೇಳೋದ್ರ ಬದಲು ಸ್ವಲ್ಪ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತ ಕೋಪದಿಂದ ಹೇಳ್ದವನ ಮಾತು ಕೇಳಿ ಕೃತಿ ಹಣೆ ಮೇಲೆ ಕೈ ಹಚ್ಚಿ ಕುಳಿತರೆ ಸುಹಾಸಿನಿ, ಅವತ್ತು ಇವಳು ಹಾಗೆ ಮಾತಾಡಿದ್ದಕ್ಕೆ ನೀನು ನಿನ್ನ ವರ್ತನೆಯೇ ಕಾರಣ ಆದಿ. ನೀನು ಒಬ್ಬ ವೆಲ್ ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ಗಳ ಥರ ಬಿಹೇವ್ ಮಾಡ್ತಿದ್ಯಾ. ಹೆಂಡತಿ ಮೇಲೆ ಕೈ ಮಾಡಿ ಅವಳಿಗೆ ಯಾಕೆ ಹಿಂಸೆ ಕೊಟ್ಟೆ ನೀನು? ಆ ಸಿಟ್ಟಿನಿಂದಲೇ ಅವಳು ಆ ಥರ ಮಾತಾಡಿದ್ದು, ಇಲ್ಲಾಂದರೆ ಅವಳು ಯಾಕೆ ಆ ಥರ ಮಾತಾಡ್ತಿದ್ಲು? ಇನ್ಫ್ಯಾಕ್ಟ್ ಅವಳು ಇದುವರೆಗೂ ಯಾರ ಜೊತೆಯೂ ಹಾಗೆಲ್ಲ ಮಾತಾಡಿದ್ದೇ ಇಲ್ಲ. ನಿನ್ನ ವರ್ತನೆಯೇ ಅವಳನ್ನು ಮಾತಾಡೋದಕ್ಕೆ ಟೆಂಪ್ಟ್ ಮಾಡಿದ್ದು. ಮಗಳ ಅಂದಿನ ವರ್ತನೆಗೆ ಅಳಿಯನನ್ನು ನೇರವಾಗಿ ಹೊಣೆ ಹಾಕಿಸಿದ್ರು. ಓಹೋ, ನನ್ನ ವರ್ತನೆ ಅನ್ಎಜುಕೇಟೆಡ್ ಥರನಾ? ಹಾಗಾದರೆ ನಿಮ್ಮ ಮಗಳ ವರ್ತನೆ ಏನು ಭಾರಿ ಎಜುಕೇಟೆಡ್ ಥರ ಇತ್ತಾ? ಹಾಂ, ನಾನು ಅವಳಿಗೆ ಹೊಡೆಯೋದಕ್ಕೆ ಕಾರಣ ನಿಮ್ಮ ಮಗಳು ನನ್ನ ತಂದೆನ ಬೈದಿದ್ರೆ ಯಾರೀ ಸುಮ್ಮನಿರ್ತಾರೆ? ತಂದೆ ತಾಯಿನ ಬೈದರೆ ಅದು ನನ್ನ ತಂದೆ ಅಂತ ಒಳ್ಳೆ ವ್ಯಕ್ತಿಗೆ. ಇದುವರೆಗೂ ಈ ಕ್ಷಣದವರೆಗೂ ಇಷ್ಟೆಲ್ಲ ಆದರೂ ಅವ್ರು ನಿಮ್ಮ ಮಗಳ ವಿರುದ್ಧ ಒಂದೇ ಒಂದು ಮಾತಾಡಿಲ್ಲ. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಅವರದೆಷ್ಟು ಒಳ್ಳೆ ವ್ಯಕ್ತಿತ್ವ ಅನ್ನೋಕ್ಕೆ? ನೀವೇನೋ ನಿಮ್ಮ ಮಗಳು ಭಾರಿ ದೊಡ್ಡ ಕೆಲಸ ಮಾಡಿದ್ದಾಳೆ ಅನ್ನೋ ಥರ ಬೈಸ್ಕೊಂಡು ಬಂದುಬಿಟ್ರಿ. ಯಾರಿಗೂ ಈ ಥರ ಅಂದಿಲ್ಲ, ನನ್ನ ತಂದೆಗೆ ಮಾತ್ರ ಅಂದಿರೋದು ಅಂತ. ನನ್ನ ಮೇಲೆ ಸಿಟ್ಟಿದ್ರೆ ನನ್ನನ್ನು ತಾನೇ ಅನ್ಬೇಕು, ನನ್ನ ತಂದೆಗೆ ಯಾಕೆ ಅನ್ಬೇಕು?
ಮಾವ ಅಂತ ಅಲ್ದಿದ್ರು ಕನಿಷ್ಠ ಹಿರಿಯರಂತನಾದರೂ ಸ್ವಲ್ಪ ಮರ್ಯಾದೆ ಕೊಟ್ಟಿದ್ದಾಳಾ? ನಾಲ್ಗೆ ಮೇಲೆ ಹಿಡಿತವಿಲ್ಲದಂತೆ ಮಾತಾಡಿದಾಳೆ. ಈಗ ಇವಳ ಮೇಲಿನ ಕೋಪದಿಂದ ನಾನು ನಿಮ್ಮನ್ನು ಬೈದರೆ ಇವಳು ಸುಮ್ಮನಿರ್ತಿದ್ಲಾ? ಇದೆಲ್ಲ ಶುರುವಾಗಿದ್ದು ನಿಮ್ಮ ಮಗಳಿಂದಲೇ ಅನ್ನೋದು ಸ್ವಲ್ಪ ಗೊತ್ತಿರಲಿ. ಸುಮ್ಮನೆ ನೀವು ಅವಳ ತಾಳಕ್ಕೆ ತಕ್ಕಂತೆ ಕುಣಿಬೇಡಿ. ಅದ್ರ ಬದಲು ಯಾರ ಹತ್ರ ಹೇಗೆ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಡಿ ಅಂತ ಆದಿ ಅತ್ತೆ ಮಾತಿಗೆ ಸೊಪ್ಪು ಹಾಕದೆ ಅಸಡ್ಡೆಯಿಂದ ಹೇಳಿದ್ದು ಸುಹಾಸಿನಿಯವ್ರನ್ನ ಮತ್ತಷ್ಟು ಮಾತಾಡಿಸೋದಕ್ಕೆ ಪ್ರೇರೇಪಿಸಿತು. ನನ್ನ ಮಗಳ ವರ್ತನೆಯ ಬಗ್ಗೆ ಅಷ್ಟೊಂದು ಕಮೆಂಟ್ಸ್ ಮಾಡ್ತಿದ್ಯಲ್ಲ, ಅದೆಲ್ಲ ಒಂದು ದಿನದ ಅಸಮಾಧಾನವಲ್ಲ. ಇಷ್ಟು ದಿನಗಳಿಂದ ನೀನವಳನ್ನು ಹೇಗೆ ನೋಡ್ಕೊಂಡಿದ್ಯಾ, ಅದೆಲ್ಲದರ ಪ್ರತಿಫಲವೇ ಇದು. ಇದುವರೆಗೂ ಮನದಲ್ಲೇ ಮುಚ್ಚಿಟ್ಕೊಂಡಿದ್ದು ಈಗ ಎಲ್ಲ ಹೊರಗೆ ಬಂದಿದೆ ಅಷ್ಟೆ. ನನ್ನ ಮಗಳು ಅಷ್ಟೇ, ಇದುವರೆಗೂ ಆ ಮನೆಯಲ್ಲಿ ತನಗೆ ಹೀಗಾಗಿದೆ ಅಂತ ಒಂದು ದಿನಾನೂ ಆಪಾದಿಸಿಲ್ಲ. ನಮಗೂ ಎಲ್ಲ ಅವತ್ತೇ ಗೊತ್ತಾಗಿದ್ದು ಅಂತ ಮಗಳ ಪರ ವಹಿಸಿದಾಗ ಆದಿ ಈಗ ಸಿಡಿದು ಬಿದ್ದಿದ್ದ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಹೇಗೆ ನಡ್ಸ್ಕೊಂಡಿದ್ದೀನಿ ನಿಮ್ಮ ಮಗಳನ್ನ? ಏನಾದರೂ ಹೊಡೆದಿದ್ದೀನಾ, ಬಡ್ದಿದ್ದೀನಾ? ಹಣ ಆಸ್ತಿ ತೊಗೊಂಬ ಅಂತ ಹಿಂಸೆ ಕೊಟ್ಟಿದ್ದೀನಾ? ಇಲ್ಲ ಮನೆ ಕೆಲಸ ಅಡುಗೆ ತಿಂಡಿ ಅಂತ ಸೇವೆ ಮಾಡಿಸ್ಕೊಂಡು ಕಷ್ಟ ಕೊಟ್ಟಿದ್ದೀನಾ? ಒಂದು ದಿನವಾದರೂ ಅಡುಗೆ ಇರಲಿ, ಕಾಫಿ ಮಾಡಿಕೊಟ್ಟಿದ್ದಾಳ ಕೇಳಿ ನಿಮ್ಮ ಮಗಳನ್ನ? ಇನ್ಫ್ಯಾಕ್ಟ್ ನನ್ನ ತಾಯಿನೇ ಇವಳೇನೋ ಭಾರೀ ಮಹಾರಾಣಿ ಮೊಮ್ಮಗಳು ಅನ್ನೋ ಥರ ನೋಡ್ಕೊಂಡಿದ್ದಾರೆ. ಕಾಫಿ ತಿಂಡಿ ಊಟ ಅಂತ ಇವಳು ಆಫೀಸ್ಗೆ ಹೋಗುವಾಗ ಅಲ್ಲಿಂದ ಬಂದಾಕ್ಷಣ ಕೂತಲ್ಲೇ ಸಪ್ಲೈ ಮಾಡ್ತಿದ್ರು. ಯಾವತ್ತೂ ಇವಳ ಪರನೇ ವಹಿಸ್ಕೊಂಡು ಮಾತಾಡೋರು, ನಿಮ್ಮ ಥರ ಅಲ್ಲ ಅಂತ ನೇರವಾಗತ್ತೇನ ಆರೋಪಿಸಿದವನು, ಹಾಂ ಮತ್ತೇನಂದ್ರಿ? ಏನು ಕಷ್ಟ ಹೇಳ್ಕೊಂಡಿಲ್ಲ ಅಂತ ಅಲ್ವಾ? ಅಲ್ಲಿ ಏನಾದರೂ ಕಷ್ಟವಿದ್ದರೆ ತಾನೇ ಹೇಳ್ಕೊಳ್ಳೋಕ್ಕೆ. ನಮ್ಮ ಮನೇಲಿ ಎಲ್ಲರೂ ಇವಳನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದಾರೆ. ಅದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಟು ಕಳಿಸಿದ್ದಾಳೆ ನಿಮ್ಮ ಮಗಳು ಹೇಳ್ದಳಂತೆ, ನಾನು ಕೆಲಸದಲ್ಲಿದ್ದೀನಿ, ಅದಕ್ಕೆ ಮನೆ ಕೆಲಸ ಮಾಡೋಲ್ಲ, ಇಲ್ಲ ಅಂದರೆ ಮಾಡ್ತಿದ್ದೆ ಅಂತ. ಎಷ್ಟು ಜನ ಬೇಕು ನಿಮಗೆ? ಹಾಂ, ಹೊರಗೂ ಕೆಲಸ ಮಾಡಿಕೊಂಡು ಮನೆ ಗಂಡ ಮಕ್ಕಳು ಎಲ್ಲವನ್ನು ನೋಡಿಕೊಂಡು ತೂಗಿಸ್ಕೊಂಡು ಹೋಗ್ತಿರೋರು ತುಂಬ ಜನ ಇದ್ದಾರೆ. ಅಷ್ಟಕ್ಕೂ ನಿಮ್ಮ ಮಗಳೇನು ನಮಗೆ ದುಡ್ಡು ಹಾಕಿ ಉಪಕಾರ ಮಾಡ್ತಿಲ್ಲ, ತನ್ನಿಷ್ಟಕ್ಕೆ ತನಗಾಗಿ ಮಾತ್ರ ದುಡಿತಿದ್ದಾಳೆ. ಹೀಗೆ ಒಂದರಿಂದರಂತೆ ಅವಳ ಮೇಲೆ ಆರೋಪ ಪಟ್ಟಿ ಹೊರಿಸ್ತಿದ್ರೆ ಸುಹಾಸಿನಿ, ಅರೆ ಹಾಗಾದರೆ ನಿನ್ನ ಮಾತಿನ ಅರ್ಥವೇನು? ದುಡ್ಡು ತಂದ ಸಂಬಳ ಪೂರ್ತಿ ನಿನ್ನ ಕೈಯಲ್ಲಿಡಬೇಕಿತ್ತಾ ಅಂದಾಗ ಅವನು ಸೊಟ್ಟಗೆ ನಗುತ್ತಾ, ಅಯ್ಯೋ ಬೇಡ ಬಿಡಿ, ನಮಗಿನ್ನೂ ಅಂಥ ದರಿದ್ರ ಬಂದಿಲ್ಲ. ಒಂದು ಪಕ್ಷ ಬಂದರೂ ಸಾಯ್ತಿದ್ದೀವಿ ಅಂದರೂ ನಿಮ್ಮ ಮಗಳ ದುಡ್ಡು ಮಾತ್ರ ಕೇಳಲ್ಲ. ಈಗಾಗಲೇ ಹಾಗೆ ಕೇಳಿ ಮಾಡಿದ ತಪ್ಪಿಗೆ ದೊಡ್ಡ ಶಿಕ್ಷೆನೇ ಅನುಭವಿಸ್ತಿದ್ದೀನಿ. ಇವಳ ಮನಸ್ಸಿನಲ್ಲಿ ಇಷ್ಟೆಲ್ಲ ಕೆಟ್ಟ ಆಲೋಚನೆಗಳಿವೆ ಅಂತ ಗೊತ್ತಿದ್ದರೆ ಖಂಡಿತ ನಾನು ಇವಳ ಹತ್ರ ಹಣ ಕೇಳೋ ಸಾಹಸ ಮಾಡ್ತಾನೇ ಇರಲಿಲ್ಲ. ನಾನು ಹೇಳಿದ್ದು ನಿಮ್ಮ ಮಗಳು ಸ್ವಾರ್ಥಿ ಅನ್ನೋ ಅರ್ಥದಲ್ಲಿ ಅಷ್ಟೇ ಹೊರತು ನಮಗೆ ಅವಳ ಹಣ ಬೇಕು ಅಂತ ಅಲ್ಲ ಅಂದಾಗ ಕೃತಿ ಈಗ ತಾನು ಬಾಯಿ ಬಿಟ್ಟಿದ್ಲು. ಹೌದು, ನಾನು ಸ್ವಾರ್ಥಿ, ನಾನು ಕೆಟ್ಟವಳು, ಎಜುಕೇಟೆಡ್ ಫೂಲ್, ಸಂಬಂಧಗಳ ಮೌಲ್ಯ ಗೊತ್ತಿಲ್ಲದವಳು, ಕೆಲ್ಸಕ್ಕೆ ಬಾರ್ದವಳು. ಆಯಿತಾ? ಈಗಾದರೂ ಸಮಾಧಾನ ಆಯಿತಾ ಅಂತ ಆವೇಶದಲ್ಲಿ ಎದ್ದು ನಿಂತಾಗ ಆದಿ ಉಡಾಫೆಯಿಂದ ಸೊಟ್ಟಗೆ ನಗ್ತಾ, ಮತ್ತಿನ್ನೇನು, ಇಷ್ಟೋ ತನಕ ನಾನು ಅದನ್ನೇ ಹೇಳಿದ್ದು. ಸದ್ಯ ಅದು ನಿಂಗೆ ಈಗಾದರೂ ಅರ್ಥವಾಯ್ತಲ್ಲ ಅಂದಾಗ ಸುಹಾಸಿನಿ, ಬೇಡ ಕೃತಿ, ಎದ್ದೋಡಾಡಬೇಡ, ನಿನಗೆ ವೀಕ್ನೆಸ್ ಇದೆ, ಕುತ್ಕೋ ಅಂತಿದ್ರು ಕೇಳಿದೆ. ಮೆಲ್ಲನೆ ಅವನ ಸನಿಹಕ್ಕೆ ಬಂದವಳು, ಯಾಕೆ ಈ ಸಹನೆ ತಾಳ್ಮೆ ಹೊಂದಾಣಿಕೆ ಎಲ್ಲ ಬರೀ ಹೆಣ್ಣಿಗೆ ಮಾತ್ರ ಮೀಸಲ? ಗಂಡಿಗೇನು ಇವು ಇರಬೇಕಾಗಿಲ್ವಾ? ಕರ್ತವ್ಯಗಳು ನಿಮಗೂ ಇರಬೇಕು ತಾನೆ ಅಂತ ಸವಾಲೆಸೆಯುವಂತೆ ಅವನತ್ತ ನೋಡಿದಾಗ ಅವನು ವ್ಯಂಗ್ಯವಾಗಿ ನಗ್ತಾ, ಯಾವುದು ಕರ್ತವ್ಯ ಅಂದರೆ ಏನು, ನಿನಗೆ ಪಾನಿಪುರಿ ಬೇಲ್ಪುರಿ ತಿನ್ನಿಸೋದಾ ಅಂತ ಕೇಳಿದಾಗ ಅವಳು ಅವನಂತೆ ಸೊಟ್ಟಿಗೆ ನಗ್ತಾ, ವ್ಯಂಗ್ಯವಾಗಿ ಮಾತಾಡೋದು ಯಾರಾದರೂ ನಿಮ್ಮಿಂದ ಕಲಿಬೇಕು ಆದಿ ಅಂದವಳು. ಇಲ್ಲಿ ಪಾನಿಪುರಿ ಕೊಡಿಸ್ಲಿಲ್ಲ ಅಂದರೆ ಜೊತೆಯಲ್ಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಅರ್ಥ. ಇಷ್ಟೊಂದು ಭಾಷಣ ಬಗ್ಗಿತೀರಲ್ವಾ ನೀವೇನು ಮಹಾಸಾಚ? ಮದುವೆ ಆದಾಗಿನಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ನನ್ನ ಜೊತೆ ಜಗಳವಾಡ್ತಿದ್ರಲ್ವಾ, ಅದೆಲ್ಲದರಲ್ಲೂ ಬರೀ ನಂದೇ ತಪ್ಪಿತ್ತಾ? ನಿಮ್ಮದೇನೋ ತಪ್ಪಿರಲಿಲ್ವಾ? ನಿಮ್ಮ ಪೇರೆಂಟ್ಸ್ನ ನೋಡ್ಕೊಂಡಿಲ್ಲ ಅಂತ ದೂರ್ತಿರಲ್ಲ, ಯಾಕೆ? ನನ್ನ ಪೇರೆಂಟ್ಸ್ ಕೂಡ ಒಬ್ಬಂಟಿಗರೆ, ಅವರಿಗೂ ನಾನೊಬ್ಬಳೇ ಮಗಳು. ಅಳಿಯನಾಗಿ ನೀವು ಯಾವತ್ತಾದರೂ ಅವರನ್ನು ನೋಡ್ಕೊಂಡಿದ್ದೀರಾ, ಕೇರ್ ಮಾಡಿದ್ದೀರಾ ಅಂತ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ, ಓಹೋ ಏನು ದೊಡ್ಡ ಲಾಯರ್ ಇವಳು, ಇಂಥ ತಲೆಬುಡುವಿಲ್ಲದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಿಸೋ ಅಗತ್ಯವಿಲ್ಲ ಅಸಡ್ಡೆಯಿಂದ ಹೇಳಿದವನು. ಆದರೂ ಇವನು ತಪ್ಪಿತಸ್ಥ, ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ ತಪ್ಪಾಗಿ ತಿಳ್ಕೊಂಡು ನೀನು ಕುಣಿಬಾರ್ದು ಅಂತ ಹೇಳ್ತಿದ್ದೀನಿ. ನಂಬರ್ 1, ನಿಂಗಾಗಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ವಾ? ಡೈಲಿ ನಿನ್ನ ಕೆಲಸ ಮುಗಿಸ್ಕೊಂಡು ನೀನು ಮನೆಗೆ ಬರೋದೇ ರಾತ್ರಿ ಎಷ್ಟೊತ್ತಿಗೆ? 8 ಗಂಟೆ ಮೇಲೆ ತಾನೇ? ಬಂದವಳು ಅಮ್ಮನಿಂದ ಉಪಚಾರ ಮಾಡಿಸ್ಕೊಂಡು ರೂಮ್ ಸೇರಿಕೊಂಡ್ರೆ ಮತ್ತೆ ಊಟಕ್ಕೆ ಕೆಳಗಿಳಿದು ಬರ್ತಿದ್ದೆ. ಆಮೇಲೆ ಮತ್ತೆ ರೂಮ್ ಸೇರ್ಕೊಂಡು ಸುಸ್ತಾಗಿದೆ ಅಂತ ಬಿತ್ಕೊಂಡ್ರೆ ಮತ್ತೆ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ನೇರವಾಗಿ ಆಫೀಸ್ಗೆ ಹೋಗೋಕ್ಕೆ ಕೆಳಗಿಳಿದು ಬರ್ತಿದ್ದಿದ್ದು. ಇಷ್ಟರಲ್ಲಿ ಯಾವ ಗ್ಯಾಪಲ್ಲಿ ನಾನು ನಿನಗೆ ಹೊರಗೆ ಕರ್ಕೊಂಡು ಹೋಗಬೇಕು? ಹಾಂ,
ವೀಕ್ ಡೇಸ್ನಲ್ಲಿ ಈ ಕಥೆಯಾದರೆ ವೀಕೆಂಡ್ನಲ್ಲಿ ಅಪ್ಪ ಅಮ್ಮನ ನೋಡಬೇಕು ಅಂತ ಬೆಳಿಗ್ಗೆ ತವರಿಗೆ ಹಾಜರು. ಯಾವತ್ತಾದರೂ ನೀನು ಇಲ್ಲಿಗೆ ಬರೋದನ್ನು ನಾನು ಬೇಡ ಅಂತ ತಡೆದಿದ್ದೀನಾ? ಇಲ್ಲ ತಾನೆ. ಯಾವ ಉದ್ದೇಶದಿಂದ ಹೇಳು? ಇವ್ರಿಗೂ ನೀನೊಬ್ಬಳೆ ಮಗಳು, ಕನಿಷ್ಠ ವಾರದಲ್ಲಿ 2 ದಿನವಾದರೂ ನೀನು ಇಲ್ಲಿದ್ದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಇವತ್ತಿಷ್ಟೇ ಎಪಿಸೋಡ್ ಹಾಕೋದಕ್ಕೆ ಆಗ್ತಾ ಇರೋದು. ಇವರಿಬ್ಬರು ಜಗಳನ ನಾವು ನಾಳೆ ಮುಂದುವರಿಸೋಣ. ನಾಳೆ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.